ಬೇಡ ಬೇಡ ಬೆಂಕಿಯ ಸಂಘ. ಬೊಮ್ಮಾಯಿ ಅವನ್ ಸಮೀರ್ಗೆ ISI ಇಂದ ದುಡ್ಡು ಬರ್ತಾ ಇದೆಯಂತೆ. ಆಹಾ, ಅವನ್ ಯಾರು ಗೊತ್ತ ಹೇಳ್ರದು? ಅವನ್ ಯಾರು? ಪೋಸ್ಟ್ ಕಾರ್ಡ್ ಮಹೇಶ. ಲೇ ಮಹೇಶ, ನನಗೆ ಕೊಡ್ಸಿಲ್ವಲ್ಲ, ಬರೀ ಸಮೀರ್ಗೆ ಕಾಸು ಕೊಡಿಸ್ತಾ ಇದೆಯಾ? ಎಂಟೈರ್ BJP ಒಂದು ಸೈಲೆಂಟು. ಎರಡನೇದು ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ಗೆ ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ ಕೊಡೋದು, ಜನರನ್ನ ದಿಕ್ಕು ತಪ್ಪಿಸೋದು, ಹುಚ್ಚುಚ್ಚುವಾಗಿ ಸ್ಟೇಟ್ಮೆಂಟ್ ಕೊಡೋದು. ನೀವು ಕೇಳ್ಬೋದು ಹುಚ್ಚುಚ್ಚುವ ಸ್ಟೇಟ್ಮೆಂಟ್ ಏನು ಅಂತ. ಅವನ ಅಶೋಕ ಆಯ್ತಾನಲ್ಲ, ಅಶೋಕ, ಲೇ ಅಶೋಕ ಎಲ್ಲಿದ್ಯಾ? ಇರ್ಲಿ, ಅವರು ನಾವು ಒಂಥರ ಸಂಬಂಧಿ, ಹಂಗಾಗಿ ಲೇ ಅಶೋಕ ಅಂತ ಕರಿತೀವಿ. ಓಕೆ, ಅಶೋಕನ್ ಸ್ಟೇಟ್ಮೆಂಟ್ ಕೇಳಿದಿರಲ್ಲ, ಇದನ್ನೆಲ್ಲ ಮಾಡಿಸ್ತಾ ಇರೋರು ಮುಸ್ಲಿಮ್ಸು. ಓಕೆ, ಆಮೇಲೆ ಇನ್ನೊಂದು ಏನು, ಅಶೋಕ ಮುಸ್ಲಿಮ್ಸ್ ಮಾಡಿಸ್ತಾವ್ರೆ, ಕಮ್ಯುನಿಸ್ಟ್. ಇನ್ನೊಂದು ಆಂಗಲ್ ಶುರುವಾಗಿದೆ. ಅವನ್ ಸಮೀರ್ಗೆ ISI ಇಂದ ದುಡ್ಡು ಬರ್ತಾ ಇದೆಯಂತೆ. ಆಹಾ, ಅವನ್ ಯಾರು ಗೊತ್ತ ಹೇಳ್ರದು? ಅವನ್ ಯಾರು? ಪೋಸ್ಟ್ ಕಾರ್ಡ್ ಮಹೇಶ. ಲೇ ಮಹೇಶ, ನನಗೆ ಕೊಡ್ಸಿಲ್ವಲ್ಲ, ಬರೀ ಸಮೀರ್ಗೆ ಕಾಸು ಕೊಡಿಸ್ತಾ ಇದೆಯಾ? ಮಹೇಶ್ ಹೆಗಡೆ ಸೋಕಾಲ್ಡ್ ಪೋಸ್ಟ್ ಕಾರ್ಡ್. ಅವನಿಗೆ ನಿಜವಾಗ್ಲೂ ಒಂದು ಪೋಸ್ಟ್ ಕಾರ್ಡ್ ವ್ಯಾಲ್ಯೂನೂ ಇಲ್ಲ, ಏನೇನೋ ಸುಳ್ಳು. ಇದಕ್ಕೆ ಹೋಗಿದ್ದಾನೆ ನನಗೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು, ಅಲ್ವಾ ಮಹೇಶ, ನಿಮ್ BJPಯವರಿಗೆಲ್ಲ ಏನರೋ ಆಗಿದೆ, ಬರಬಾರ್ದೇನೋ ಬಂದಿದೆ ನಿಮ್ಗೆಲ್ಲ. ಅವ್ನು ನೋಡಿದೆ, ಅಶೋಕ ನೋಡಿದೆ, ಸಾಬರ್ ಮಾಡಿಸ್ತಾವನೆ ಅಂತಾನೆ. ಇನ್ನೊಂದ್ ಕಡೆ ಕಮ್ಯುನಿಸ್ಟ್ ಗೌರ್ಮೆಂಟು ಫಂಡಿಂಗ್ ಮಾಡ್ತಾ ಇದೆ ಅಂತಾನೆ. ಆಮೇಲೆ BC ಪಾಟೀಲ್ ನೋಡಿದ್ರೆ ಆ ಕಂಪ್ಲೇನೆಂಟ್ ಭೀಮನ್ಗೆ ತಲೆ ಸರಿ ಇದೆಯಾ ಚೆಕ್ ಮಾಡಿಸಿ ಹುಚ್ಚ ಅಂತಾನೆ. ಇರೋ ಬರೋ BJPಯವ್ರು ಎಲ್ಲ ಆಗೋದು. ಕಿರಿಕೀರ್ತಿ ಆಯ್ತು, ವಿಶ್ವೇಶ್ವರ ಭಟ್ ಆಯ್ತು, ಅವನು ಗಿಳಿಯಾರ್ ಆಯ್ತು, ಅವನು ಪೌಡರ್ TV ರಾಕೇಶ್ ಶೆಟ್ಟಿ ಆಯ್ತು. ಎಷ್ಟು ಜನ ಗುರು ಬರೋದು ಇವ್ರಿಗೆ. ನಮ್ಗಂತೂ ನೋಡಿ ಈಗ ವಿಶ್ವ 200 ಗಾಡಿ ಅಂತೆ. ಏನು ಪಾದಯಾತ್ರೆನಾ? ಪರವಾಗಿ ಪಾದಯಾತ್ರೆ ಅಲ್ಲ ಗುರು, ಗಾಡಿ ಯಾತ್ರೆ ಮಾಡ್ತಾವನೆ ಯಲಾಂಕದ ವಿಶ್ವ. ಅವನ್ ಯಾರೋ ಹಾಕಿದ ನಮ್ ವಿಶ್ವನಾಥ್ ಬಗ್ಗೆ ಏನಲ್ಲೇ ಮಾತಾಡದೆ, ಏನೋ ಕಿತ್ಕೊಂತಿರಲ್ಲೇ. ಒಕ್ಕಲಿಗರ್ದ ಇದು. ಕೆಂಪೇಗೌಡ ಇಸ್ ಅ ಗೌಡ. ಕೆಂಪೇಗೌಡ ಕಟ್ಟಿದ್ ಬೆಂಗಳೂರಲ್ಲಿ, ವಿಶ್ವನಾಥ ಯಲಾಂಕದಲ್ಲಿ ಮೇಲೆ. ಆಫ್ಟರ್ ಆಲ್ MLA ಆದ್ಮೇಲೆ ಏನಾದ? ಹಿಂದೆ ವಿಶ್ವನಾಥ ಚೋಳ್ನಾಕ್ನಲ್ಲಿ ಏನಿದ್ದ, ಈಗ ಏನಾದ? ಅಲ್ಲಿರೋ ಜನನ್ ಕೇಳಿದ್ರೆ ಹೇಳ್ತಾರೆ, ಅವನನ್ನ ಕೇಳಿದ್ರು ಹೇಳ್ತಾರೆ. ಏನಪ್ಪ ಉದ್ಧಾರ ಮಾಡೋನೆ ವಿಶ್ವ? ಹಿಂದುತ್ವ ಹೆಸರು ಹೇಳ್ಕೊಂಡು ಅವರ ಪತ್ನಿಯನ್ನ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಮಾಡೋನೆ, ಮಗನನ್ನ MP ಮಾಡಕ್ ಓಡಾಡ್ತಾನೆ. ಬೇರೆ ಪಕ್ಕದ ಮನೇನು ಒಬ್ಬನ್ P1 ಕೂಡ ಮಾಡಿಲ್ಲ. ರಿಯಲ್ ಎಸ್ಟೇಟ್ ಯಲಹಂಕ ಪೂರ್ತಿ ಒಳ್ಳೆ ಬೆಳವಣಿಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಂಧ್ರ ಅವರು ಬಂಡವಾಳ ಹಾಕಕ್ ಬರ್ತಾರೆ ರಿಯಲ್ ಎಸ್ಟೇಟ್ ಜೊತೆಲಿ. ಅವನು ಚೆನ್ನಾಗವನೆ. ನೀವೆಲ್ಲ ಒಂದಷ್ಟು ಜನ ಕಂಟ್ರೋಲ್ ಆಗಿ ಮಡ್ಕೊಂಡು 4 ಟರ್ಮ್ MLA ಆಗವನೆ. ನೆಕ್ಸ್ಟ್ ಟರ್ಮ್ ನೋಡೋಣ. ನಾವು ಒಕ್ಕಲಿಗರು ಬದುಕಿದೀವಿ, ಮಾಡೋಣ, ನಮ್ಗೇನು ಸಮಸ್ಯೆ ಇಲ್ಲ. ಮಾನವೀಯತೆ ವಿರುದ್ಧವಾಗಿ ನಡೀತಾರೆ ಅಂತಂದ್ರೆ ಬುದ್ಧಿ ಕಲಿಸ್ಬೇಕಾಗ್ತದೆ. 10,000 ಕೋಟಿನೇ ಇರಲಿ ವಿಶ್ವ ಹತ್ರ. ಓಕೆ, ಸೋಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಸೋಲಿಸ್ತೀವಿ. ಶಿಗ್ಗಾವಿನಲ್ಲಿ ಬೊಮ್ಮಾಯಿಗೆ ಹೇಳಿದೆ, ಬೊಮ್ಮಾಯಿ ಸುಮ್ಮನೆ ನನ್ನ ಮೇಲೆ ನನಗೆ ಬೊಮ್ಮಾಯಿಗೆ ಯಾವಾಗಿಂದ ಅಂತಂದ್ರೆ ರವಿ ಡಿ ಚಂದ್ರನ್ ಅವ್ರ ಎತ್ತಿ ಒಳಗಡೆ ಹಾಕಿದಾಗ ಇವನು ಫಾರ್ಮರ್ ಸಿಎಂ ಆಗಿದೆ, ನನ್ನ ಎತ್ತಿ ಒಳಗಡೆ ಹಾಕ್ದ. ಹೇಳ್ದೆ, ಬೊಮ್ಮಾಯಿ ಬೇಡ 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 ಬೆಂಕಿಯ ಸಂಘ. ಬೊಮ್ಮಾಯಿ